ಆರ್ಎಸ್ಎಸ್ ಪಥಸಂಚಲನಕ್ಕೆ ಹಲವು ಷರತ್ತುಗಳನ್ನು ವಿಧಿಸಿ ಕಲಬುರಗಿಯ ವಿಭಾಗೀಯ ಪೀಠ ಅನುಮತಿಯನ್ನ ನೀಡಿದೆ. ಹಾಗಿದ್ರೆ ಏನೆಲ್ಲ ಷರತ್ತುಗಳನ್ನು ವಿಧಿಸಿದೆ ಈ ವರದಿಯನ್ನು ನೋಡ್ಕೊಂಡ್ ಬನ್ನಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೊನೆಗೂ ಹೈಕೋರ್ಟ್ ಮಧ್ಯಪ್ರವೇಶದ ಮೂಲಕ ಸರ್ಕಾರ ಅನುಮತಿ ನೀಡಿ ಇವತ್ತು ಆದೇಶ ನೀಡಿರುವಂಥದ್ದು. ಕಲಬುರಗಿ ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಾಲಯದ ಮೂಲಕ ಎಜಿ ಶಶಿಕಿರಣ್ ಶೆಟ್ಟಿ ಅವರು ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಷರತ್ತುಬದ್ಧ ಅನುಮತಿಯನ್ನು ನೀಡಿರುವಂಥದ್ದು. ಮಧ್ಯಾಹ್ನ 3:30ರಿಂದ ಸಂಜೆ 5:45 ಒಳಗಾಗಿ ಆರ್ಎಸ್ಎಸ್ ಈ ಒಂದು ಪಥಸಂಚಲನವನ್ನ ಮಾಡಿ ಮುಗಿಸಬೇಕು. ಜೊತೆಗೆ ಕೇವಲ 300 ಜನರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು. 50 ಘೋಷಗಳು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು. ಅಂದರೆ ಒಟ್ಟು 350 ಜನರಿಗೆ ಮಾತ್ರ ಅವಕಾಶ ನೀಡಿ ಆದೇಶ ನೀಡಿರುವಂಥದ್ದು. 300 ಜನ ಗಣವೇಷಧಾರಿಗಳು, 50 ಜನ ಬ್ಯಾಂಡ್ ಘೋಷಗಳು ಏನಿರ್ತಾರೆ ಅವರು ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನ ನೀಡಿರುವಂಥದ್ದು. ಮತ್ತೊಂದು ಕಡೆ ಆರ್ಎಸ್ಎಸ್ 3.2 ಕಿಲೋಮೀಟರ್ ವರೆಗೂ ಕೂಡ ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದನ್ನು ಕೂಡ ಕಟ್ ಆಫ್ ಮಾಡಿ 1.2 ಕಿಲೋಮೀಟರ್ಗೆ ಪಥಸಂಚಲನ ನಡೆಸೋದಕ್ಕೆ ಆದೇಶವನ್ನ ನೀಡಿರುವಂಥದ್ದು. ಆರ್ಎಸ್ಎಸ್ ಪರ ವಕೀಲರಾದಂಥ ಅರುಣ್ ಶಾಮ್ ಅವರು ಕೂಡ ಕೋರ್ಟ್ಗೆ ಸಾಕಷ್ಟು ಮನವಿಯನ್ನ ಮಾಡಿರುವಂಥದ್ದು. ಜೊತೆಗೆ ಹಿರಿಯ ವಕೀಲರಾದಂಥ ಎಜಿ ಶಶಿಕಿರಣ್ ಶೆಟ್ಟಿ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಜನರಿಗೆ ಅವಕಾಶ ಕೊಡುವಂತೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಆದರೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಜಿಲ್ಲಾಡಳಿತದ ಒಂದು ನಿರ್ಧಾರ ಇತ್ತು, ಅದನ್ನ ಇವತ್ತು ಕೋರ್ಟ್ನ ಮುಂಭಾಗದಲ್ಲಿ ಅಂದ್ರೆ ಕೋರ್ಟ್ನ ಸಮ್ಮುಖದಲ್ಲಿ ಆರ್ಎಸ್ಎಸ್ಗೆ ಪಥಸಂಚಲನಕ್ಕೆ ಅವಕಾಶ ನೀಡಿ ಅನುಮತಿಯನ್ನ ನೀಡಿರುವಂಥದ್ದು. ಈ ಎಲ್ಲ ಷರತ್ತುಬದ್ಧ ನಿಯಮಗಳನ್ನ ಒಳಗೊಂಡು ಇದೇ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಚಿತ್ತಾಪುರದ ಸ್ಥಳೀಯರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗುವಂತೆ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ನ ಗಣವೇಷಧಾರಿಗಳು ಚಿತ್ತಾಪುರದವರೇ ಭಾಗಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ 25 ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವಂಥ ಈ ಒಂದು ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನ ಕೊನೆಗೂ ಹೈಕೋರ್ಟ್ನ ಮಧ್ಯಸ್ಥಿಕೆಯಲ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥ ಈ ಒಂದು ನ್ಯಾಯಾಲಯದ ಮೂಲಕ ಸರ್ಕಾರ ನೀಡಿರುವಂಥ ಆದೇಶಕ್ಕೆ ಸಮ್ಮತ ವ್ಯಕ್ತಪಡಿಸಿರುವಂಥದ್ದು. ಅದಲ್ಲದೆ ಈ ಒಂದು ಸಂತಸ ತಂದಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಆರ್ಎಸ್ಎಸ್ ಕಾರ್ಯಕರ್ತರು ಮತ್ತೆ ಮುಖಂಡರು ಹೇಳ್ತಾ ಇರುವಂಥದ್ದು. ಹಾಗಾಗಿ ದೇಶಾದ್ಯಂತ ಈ ಒಂದು ಆರ್ಎಸ್ಎಸ್ ಸಂಘದ ಶತಾಬ್ದಿ ಅಂಗವಾಗಿ ಪಥಸಂಚಲನ ನಡೀತಾ ಇತ್ತು. ಸೊ ಅದರ ಭಾಗವಾಗಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಮುಂದಾಗಿತ್ತು. ಅದಕ್ಕೆ ಸಾಕಷ್ಟು ಅಡೆತಡೆಗಳು ಕೂಡ ಉಂಟಾಗಿತ್ತು. ಆದರೆ ಅಂತಿಮವಾಗಿ ಕಲಬುರಗಿಯ ಹೈಕೋರ್ಟ್ನ ಮಧ್ಯಸ್ಥಿಕೆಯಲ್ಲಿ ಹೈಕೋರ್ಟ್ನ ಸಮ್ಮುಖದಲ್ಲಿ ಸರ್ಕಾರ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇದೀಗ ಅನುಮತಿಯನ್ನು ನೀಡಿರುವಂಥದ್ದು. ಹಾಗಾಗಿ ನವೆಂಬರ್ 6ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಹಲವು ಷರತ್ತುಗಳನ್ನು ವಿಧಿಸಿ ಕಲಬುರಗಿಯ ವಿಭಾಗೀಯ ಪೀಠ ಅನುಮತಿಯನ್ನ ನೀಡಿದೆ. ಹಾಗಿದ್ರೆ ಏನೆಲ್ಲ ಷರತ್ತುಗಳನ್ನು ವಿಧಿಸಿದೆ ಈ ವರದಿಯನ್ನು ನೋಡ್ಕೊಂಡ್ ಬನ್ನಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೊನೆಗೂ ಹೈಕೋರ್ಟ್ ಮಧ್ಯಪ್ರವೇಶದ ಮೂಲಕ ಸರ್ಕಾರ ಅನುಮತಿ ನೀಡಿ ಇವತ್ತು ಆದೇಶ ನೀಡಿರುವಂಥದ್ದು. ಕಲಬುರಗಿ ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಾಲಯದ ಮೂಲಕ ಎಜಿ ಶಶಿಕಿರಣ್ ಶೆಟ್ಟಿ ಅವರು ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಷರತ್ತುಬದ್ಧ ಅನುಮತಿಯನ್ನ ನೀಡಿರುವಂಥದ್ದು. ಮಧ್ಯಾಹ್ನ 3:30ರಿಂದ ಸಂಜೆ 5:45 ಒಳಗಾಗಿ ಆರ್ಎಸ್ಎಸ್ ಈ ಒಂದು ಪಥಸಂಚಲನವನ್ನ ಮಾಡಿ ಮುಗಿಸಬೇಕು. ಜೊತೆಗೆ ಕೇವಲ 300 ಜನರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು. 50 ಘೋಷಗಳು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು. ಅಂದ್ರೆ ಒಟ್ಟು 350 ಜನರಿಗೆ ಮಾತ್ರ ಅವಕಾಶ ನೀಡಿ ಆದೇಶ ನೀಡಿರುವಂಥದ್ದು. 300 ಜನ ಗಣವೇಷಧಾರಿಗಳು, 50 ಜನ ಬ್ಯಾಂಡ್ ಘೋಷಗಳು ಏನಿರ್ತಾರೆ ಅವರು ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನ ನೀಡಿರುವಂಥದ್ದು. ಮತ್ತೊಂದು ಕಡೆ ಆರ್ಎಸ್ಎಸ್ 3.2 ಕಿಲೋಮೀಟರ್ ವರೆಗೂ ಕೂಡ ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದನ್ನು ಕೂಡ ಕಟ್ ಆಫ್ ಮಾಡಿ 1.2 ಕಿಲೋಮೀಟರ್ಗೆ ಪಥಸಂಚಲನ ನಡೆಸೋದಕ್ಕೆ ಆದೇಶವನ್ನ ನೀಡಿರುವಂಥದ್ದು. ಆರ್ಎಸ್ಎಸ್ ಪರ ವಕೀಲರಾದಂಥ ಅರುಣ್ ಶಾಮ್ ಅವರು ಕೂಡ ಕೋರ್ಟ್ಗೆ ಸಾಕಷ್ಟು ಮನವಿಯನ್ನ ಮಾಡಿರುವಂಥದ್ದು. ಜೊತೆಗೆ ಹಿರಿಯ ವಕೀಲರಾದಂಥ ಎಜಿ ಶಶಿಕಿರಣ್ ಶೆಟ್ಟಿ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಜನರಿಗೆ ಅವಕಾಶ ಕೊಡುವಂತೆ
ಒಂದು ಮನವಿಯನ್ನ ಸಲ್ಲಿಸಿದ್ರು. ಆದರೆ AG ಶಶಿಕಿರಣ್ ಶೆಟ್ಟಿ ಅವರು ಜಿಲ್ಲಾಡಳಿತದ ಏನೋ ಒಂದು ನಿರ್ಧಾರ ಇತ್ತು, ಅದನ್ನ ಏನು ಇವತ್ತು ಕೋರ್ಟ್ನ ಮುಂಭಾಗದಲ್ಲಿ ಅಂದ್ರೆ ಕೋರ್ಟ್ನ ಸಮ್ಮುಖದಲ್ಲಿ RSSಗೆ ಪಥಸಂಚಲನಕ್ಕೆ ಅವಕಾಶ ನೀಡಿ ಅನುಮತಿಯನ್ನ ನೀಡಿರುವಂಥದ್ದು. ಈ ಎಲ್ಲ ಏನು ಷರತ್ತುಬದ್ಧ ನಿಯಮಗಳನ್ನ ಒಳಗೊಂಡು ಇದೇ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಚಿತ್ತಾಪುರದ ಸ್ಥಳೀಯರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗುವಂತೆ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ RSSನ ಗಣವೇಷಧಾರಿಗಳು ಚಿತ್ತಾಪುರದವರೇ ಭಾಗಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ 25 ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವಂಥ ಈ ಒಂದು ಚಿತ್ತಾಪುರದ RSS ಪಥಸಂಚಲನ ಕೊನೆಗೂ ಹೈಕೋರ್ಟ್ನ ಮಧ್ಯಸ್ಥಿಕೆಯಲ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥ ಈ ಒಂದು ನ್ಯಾಯಾಲಯದ ಮೂಲಕ ಸರ್ಕಾರ ನೀಡಿರುವಂಥ ಆದೇಶಕ್ಕೆ ಏನು ಸಮ್ಮತ ವ್ಯಕ್ತಪಡಿಸಿರುವಂಥದ್ದು. ಅದಲ್ಲದೆ ಈ ಒಂದು ಸಂತಸ ತಂದಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ RSS ಕಾರ್ಯಕರ್ತರು ಮತ್ತೆ ಮುಖಂಡರು ಹೇಳ್ತಾ ಇರುವಂಥದ್ದು. ಹಾಗಾಗಿ ದೇಶಾದ್ಯಂತ ಏನು ಈ ಒಂದು RSS ಸಂಘದ ಶತಾಬ್ದಿ ಅಂಗವಾಗಿ ಪಥಸಂಚಲನ ನಡೀತಾ ಇತ್ತು. ಸೊ ಅದರ ಭಾಗವಾಗಿ ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡೋದಕ್ಕೆ ಮುಂದಾಗಿತ್ತು. ಅದಕ್ಕೆ ಸಾಕಷ್ಟು ಅಡೆತಡೆಗಳು ಕೂಡ ಉಂಟಾಗಿತ್ತು. ಆದರೆ ಅಂತಿಮವಾಗಿ ಕಲಬುರಗಿ ಹೈಕೋರ್ಟ್ನ ಮಧ್ಯಸ್ಥಿಕೆಯಲ್ಲಿ ಹೈಕೋರ್ಟ್ನ ಸಮ್ಮುಖದಲ್ಲಿ ಸರ್ಕಾರ RSS ಪಥಸಂಚಲನಕ್ಕೆ ಇದೀಗ ಅನುಮತಿಯನ್ನು ನೀಡಿರುವಂಥದ್ದು. ಹಾಗಾಗಿ ನವೆಂಬರ್ 6ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. RSS ಪಥಸಂಚಲನಕ್ಕೆ ಹಲವು ಷರತ್ತುಗಳನ್ನ ವಿಧಿಸಿ ಕಲಬುರಗಿಯ ವಿಭಾಗೀಯ ಪೀಠ ಅನುಮತಿಯನ್ನ ನೀಡಿದೆ. ಹಾಗಿದ್ರೆ ಏನೆಲ್ಲ ಷರತ್ತುಗಳನ್ನ ವಿಧಿಸಿದೆ, ಈ ವರದಿಯನ್ನ ನೋಡ್ಕೊಂಡ್ ಬನ್ನಿ. ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಕೊನೆಗೂ ಹೈಕೋರ್ಟ್ ಮಧ್ಯಪ್ರವೇಶದ ಮೂಲಕ ಸರ್ಕಾರ ಅನುಮತಿ ನೀಡಿ ಇವತ್ತು ಆದೇಶ ನೀಡಿರುವಂಥದ್ದು. ಕಲಬುರಗಿ ಹೈಕೋರ್ಟ್ನಲ್ಲಿ RSS ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಸಿದಂಥ ಏನು ನ್ಯಾಯಾಲಯದ ಮೂಲಕ AG ಶಶಿಕಿರಣ್ ಶೆಟ್ಟಿ ಅವರು ನವೆಂಬರ್ 16ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡೋದಕ್ಕೆ ಷರತ್ತುಬದ್ಧ ಅನುಮತಿಯನ್ನು ನೀಡಿರುವಂಥದ್ದು. ಮಧ್ಯಾಹ್ನ 3:30ರಿಂದ ಸಂಜೆ 5:45 ಒಳಗಾಗಿ RSS ಈ ಒಂದು ಪಥಸಂಚಲನವನ್ನ ಮಾಡಿ ಮುಗಿಸಬೇಕು. ಜೊತೆಗೆ ಕೇವಲ 300 ಜನರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು. 50 ಘೋಷಗಳು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು. ಅಂದ್ರೆ ಒಟ್ಟು 350 ಜನರಿಗೆ ಮಾತ್ರ ಅವಕಾಶ ನೀಡಿ ಆದೇಶ ನೀಡಿರುವಂಥದ್ದು. 300 ಜನ ಗಣವೇಷಧಾರಿಗಳು, 50 ಜನ ಬ್ಯಾಂಡ್ ಏನು ಘೋಷಗಳು ಏನಿರ್ತಾರೆ ಅವರು ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನ ನೀಡಿರುವಂಥದ್ದು. ಮತ್ತೊಂದು ಕಡೆ RSS ಏನು 3.2 ಕಿಲೋಮೀಟರ್ ವರೆಗೂ ಕೂಡ ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದನ್ನು ಕೂಡ ಕಟ್ ಆಫ್ ಮಾಡಿ 1.2 ಕಿಲೋಮೀಟರ್ಗೆ ಏನು ಪಥಸಂಚಲನ ನಡೆಸೋದಕ್ಕೆ ಆದೇಶವನ್ನ ನೀಡಿರುವಂಥದ್ದು. RSS ಪರ ವಕೀಲರಾದಂಥ ಏನು ಅರುಣ್ ಶಾಮ್ ಅವರು ಕೂಡ ಕೋರ್ಟ್ಗೆ ಸಾಕಷ್ಟು ಮನವಿಯನ್ನ ಮಾಡಿರುವಂಥದ್ದು. ಜೊತೆಗೆ ಹಿರಿಯ ವಕೀಲರಾದಂಥ AG ಶಶಿಕಿರಣ್ ಶೆಟ್ಟಿ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಜನರಿಗೆ ಅವಕಾಶ ಕೊಡುವಂತೆ ಏನು ಒಂದು ಮನವಿಯನ್ನ ಸಲ್ಲಿಸಿದ್ರು. ಆದರೆ AG ಶಶಿಕಿರಣ್ ಶೆಟ್ಟಿ ಅವರು ಜಿಲ್ಲಾಡಳಿತದ ಏನೋ ಒಂದು ನಿರ್ಧಾರ ಇತ್ತು, ಅದನ್ನ ಏನು ಇವತ್ತು ಕೋರ್ಟ್ನ ಮುಂಭಾಗದಲ್ಲಿ ಅಂದ್ರೆ ಕೋರ್ಟ್ನ ಸಮ್ಮುಖದಲ್ಲಿ RSSಗೆ ಪಥಸಂಚಲನಕ್ಕೆ ಅವಕಾಶ ನೀಡಿ ಅನುಮತಿಯನ್ನ ನೀಡಿರುವಂಥದ್ದು. ಈ ಎಲ್ಲ ಏನು ಷರತ್ತುಬದ್ಧ ನಿಯಮಗಳನ್ನ ಒಳಗೊಂಡು ಇದೇ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಚಿತ್ತಾಪುರದ ಸ್ಥಳೀಯರು ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗುವಂತೆ ಸೂಚನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ RSSನ ಗಣವೇಷಧಾರಿಗಳು ಚಿತ್ತಾಪುರದವರೇ ಭಾಗಿಯಾಗೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ 25 ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವಂಥ ಈ ಒಂದು ಚಿತ್ತಾಪುರದ RSS ಪಥಸಂಚಲನ ಕೊನೆಗೂ ಹೈಕೋರ್ಟ್ನ ಮಧ್ಯಸ್ಥಿಕೆಯಲ್ಲೇ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥ ಈ ಒಂದು ನ್ಯಾಯಾಲಯದ ಮೂಲಕ ಸರ್ಕಾರ ನೀಡಿರುವಂಥ ಆದೇಶಕ್ಕೆ ಏನು ಸಮ್ಮತ ವ್ಯಕ್ತಪಡಿಸಿರುವಂಥದ್ದು. ಅದಲ್ಲದೆ ಈ ಒಂದು ಸಂತಸ ತಂದಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ RSS ಕಾರ್ಯಕರ್ತರು ಮತ್ತೆ ಮುಖಂಡರು ಹೇಳ್ತಾ ಇರುವಂಥದ್ದು. ಹಾಗಾಗಿ ದೇಶಾದ್ಯಂತ ಏನು ಈ ಒಂದು RSS ಸಂಘದ ಶತಾಬ್ದಿ ಅಂಗವಾಗಿ ಪಥಸಂಚಲನ ನಡೀತಾ ಇತ್ತು. ಸೊ ಅದರ ಭಾಗವಾಗಿ ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡೋದಕ್ಕೆ ಮುಂದಾಗಿತ್ತು. ಅದಕ್ಕೆ ಸಾಕಷ್ಟು ಅಡೆತಡೆಗಳು ಕೂಡ ಉಂಟಾಗಿತ್ತು. ಆದರೆ ಅಂತಿಮವಾಗಿ ಕಲಬುರಗಿ ಹೈಕೋರ್ಟ್ನ ಮಧ್ಯಸ್ಥಿಕೆಯಲ್ಲಿ ಹೈಕೋರ್ಟ್ನ ಸಮ್ಮುಖದಲ್ಲಿ ಸರ್ಕಾರ RSS ಪಥಸಂಚಲನಕ್ಕೆ ಇದೀಗ ಅನುಮತಿಯನ್ನು ನೀಡಿರುವಂಥದ್ದು. ಹಾಗಾಗಿ ನವೆಂಬರ್ 6ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ.